ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವಕ್ಕೆ ಉಗ್ರರ ಕರಿನೆರಳು. ಬೆಂಗಳೂರು ಕಮಿಷನರ್ ಕಂಟ್ರೋಲ್ ರೂಮ್ಗೆ ಬಾಂಬ್ ದಾಳಿ ಕರೆ ಬಂದಿದೆ ಎನ್ನುವ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವಕ್ಕೆ ಉಗ್ರರ ಕರಿನೆರಳು ಬಿದ್ದಿದೆ. ಬೆಂಗಳೂರು ಕಮಿಷನರ್ ಕಂಟ್ರೋಲ್ ರೂಮ್ಗೆ ಬಾಂಬ್ ದಾಳಿ ಕರೆ ಬಂದಿರುವಂತದ್ದು ಇದೀಗ ಒಂದು ಗೊಂದಲಕ್ಕೆ ಈಡು ಮಾಡಿಕೊಟ್ಟಿದೆ. ರಾಮೇಶ್ವರಂ ಕೆಫೆ ರೀತಿ ಬ್ಲಾಸ್ಟ್ ಮಾಡಲು ಸಿದ್ಧತೆ ನಡೆಸಿರುವುದಾಗಿ ಕರೆಯನ್ನ ಮಾಡಲಾಗಿದೆ. ಬಾಂಬ್ ಬ್ಲಾಸ್ಟ್ ಮಾಡಲು 4 ಸಿದ್ಧತೆ ಮಾಡಿದ್ದಾರಂತೆ. ಕಮಿಷನರ್ ಕಂಟ್ರೋಲ್ ರೂಮ್ಗೆ ಅಪರಿಚಿತ ವ್ಯಕ್ತಿಯಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. 4 ಹೆಸರು, ಫೋನ್ ನಂಬರ್, ವಿಳಾಸದ ಸಮೇತ ಮಾಹಿತಿಯನ್ನ ಕೊಡಲಾಗಿದೆ. ಅಪರಿಚಿತ ವ್ಯಕ್ತಿ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಭಯದ ವಾತಾವರಣ ನಿರ್ಮಿಸಿದ ವ್ಯಕ್ತಿ ವಿರುದ್ಧ ಕ್ರಮಕ್ಕೆ ಈಗ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಈಗ ನೋಡ್ತಾ ಇದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಯಾವ ರೀತಿ ಒಂದು ಬ್ಲಾಸ್ಟ್ ಮಾಡಿದ್ರು, ಅದೇ ರೀತಿ ಈಗ ಗಣರಾಜ್ಯೋತ್ಸವದ ಅಂಗವಾಗಿ ಮತ್ತೆ ಇಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಕರೆಯನ್ನ ಮಾಡಿರುವುದು ತೀರಾ ಒಂದು ಕುತೂಹಲಕ್ಕೆ ಈಗ ಕಾರಣವಾಗಿದೆ. ಹಾಗಾದ್ರೆ ಅಪರಿಚಿತ ವ್ಯಕ್ತಿಗಳು ಯಾರು ಅನ್ನೋದನ್ನ ಪೊಲೀಸರು ಈಗಾಗಲೇ ಒಂದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಭಯದ ವಾತಾವರಣ ನಿರ್ಮಿಸಿದ ವ್ಯಕ್ತಿ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹಿಸಲಾಗ್ತಾ ಇದೆ. ಕಮಿಷನರ್ ಕಂಟ್ರೋಲ್ ರೂಮ್ಗೆ ಅಪರಿಚಿತ ವ್ಯಕ್ತಿಯಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗಾಗಲೇ ಅಪರಿಚಿತ ವ್ಯಕ್ತಿ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಮೇಶ್ವರಂ ಕೆಫೆ ರೀತಿ ಬ್ಲಾಸ್ಟ್ ಮಾಡಿಸಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆಸಿರುವುದಾಗಿ ಕರೆ ಮಾಡಿ ತಿಳಿಸಲಾಗಿದೆ. ಹಾಗಾದ್ರೆ ಈ ಕರೆ ಎಲ್ಲಿಂದ ಬಂತು, ಇದರ ಹಿಂದೆ ಯಾರಿದ್ದಾರೆ, ಏನಾದ್ರೂ ಹುಸಿ ಬಾಂಬ್ ಬೆದರಿಕೆಯನ್ನ ಹಾಕಿದ್ರ ಅಥವಾ ನಿಜಕ್ಕೂ ಈ ರೀತಿ ಏನಾದ್ರೂ ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರಾ, ಈ ಎಲ್ಲಾ ಒಂದು ಮೂಲ ಕಾರಣ ಏನು ಅನ್ನೋದನ್ನ ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾಗಿದೆ. ಈಗ ನಾವು ನೋಡ್ತಾ ಇದ್ರೆ ಗಣರಾಜ್ಯೋತ್ಸವ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಉಗ್ರರು ಇದೀಗ ಅಟ್ಟಹಾಸ ಮೆರೆಯೋಕೆ ಏನಾದ್ರು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಪೊಲೀಸರ ವಿಚಾರಣೆಯಲ್ಲಿ ಈಗ ಯಾಕೆ ಹಿಂಗೆ ಮಾಡಿದ್ರು, ನಿಜಕ್ಕೂ ಹುಸಿ ಬಾಂಬ್ ಬೆದರಿಸಬೇಕು, ಇವ್ರಿಗೆ ಒಂದು ಹೆದರಿಕೆ ಇಡಬೇಕು ಅಂತ ಹೇಳಿ ಈ ರೀತಿ ಕರೆ ಮಾಡಿದ್ರ, ನಿಜಕ್ಕೂ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಇವ್ರ ಹಿಂದೆ ಯಾರಿದ್ದಾರೆ, ಈ ಎಲ್ಲಾ ವಿಚಾರಗಳನ್ನ ಪೊಲೀಸರು ತನಿಖೆ ಮಾಡಬೇಕಾಗಿರುವಂತಹ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂತದ್ದು. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಇನ್ನು ಗಣರಾಜ್ಯೋತ್ಸವ ಹತ್ರ ಬರ್ತಾ ಇರುವ ಸಂದರ್ಭದಲ್ಲೇ ಈ ರೀತಿಯ ಒಂದು ಬಾಂಬ್ ಬೆದರಿಕೆ ಬಂದಿರುವಂತದ್ದು, ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುರಭಿ, ಇನ್ನೇನು ಗಣರಾಜ್ಯೋತ್ಸವ ಹತ್ತಿರ ಬರುತ್ತೆ ಅಂತ ಆ ಹಿನ್ನೆಲೆಯಲ್ಲಿ ಕಮಿಷನರ್ ಕಚೇರಿಗೆ ಒಂದು ಬೆದರಿಕೆ ಕರೆ ಬಂದಿರುವಂತದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕೂಡ ಒಂದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಏನು ಪೊಲೀಸ್ ಆಯುಕ್ತರ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದಂತಹ ವ್ಯಕ್ತಿ ಒಂದು 4 ಜನರ ಹೆಸರು ಮತ್ತೆ ಫೋನ್ ನಂಬರ್ ಹಾಗೆ ಅವರ ಆ ವಿಳಾಸವನ್ನ ನಮೂದನೆಯನ್ನ ಮಾಡಿ ತದನಂತರ ಅವರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಡಿದ ರೀತಿಯಲ್ಲಿಯೇ ಗಣರಾಜ್ಯೋತ್ಸವ ದಿನ ಕಮಿಷನರ್ ಕಚೇರಿಗೆ ಬಾಂಬ್ ಇಡುವಂತಹ ಒಂದು ಬೆದರಿಕೆಯನ್ನು ಸದ್ಯಕ್ಕೆ ಇಟ್ಟಿರುವಂತದ್ದು. ಸದ್ಯ ಈ ಪ್ರಕರಣಕ್ಕೆ ಯಾರು ಆ ಕಾಲನ್ನು ಅಟೆಂಡ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅದಾದ ನಂತರ ವಿಧಾನಸೌಧ ಪೊಲೀಸ್ ತೆರಳಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರುಗಳನ್ನು ಹೇಳಿದ್ದಾರೆ, ಹಾಗೆ ಯಾವ ರೀತಿಯ ನಂಬರ್ಗಳನ್ನ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ವಿಳಾಸದ ಆಧಾರದ ಮೇಲೆ ಚೆಕ್ ಮಾಡ್ತಾ ಇರುವಂತದ್ದು. ಹಾಗೆ ಆ ಕಾಲನ್ನು ಕೂಡ ಟ್ರೇಸ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಒಂದು ಮುನ್ಸೂಚನೆ ಸಿಕ್ಕಿರುವಂತಹ ಕಾರಣ ಯಾವುದೇ ಕಾರಣಕ್ಕೂ ಕೂಡ ಡಿಲೇ ಮಾಡದಂತೆ ಪೊಲೀಸರು ಕೂಡ ನಿಗಾವನ್ನ ವಹಿಸ್ತಾ ಇರುವಂತದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೊನೆಗೂ ಗೋವಿನ ಕೆಚ್ಚಲು ಕೊಯ್ದ ಪಾಪಿ ಅರೆಸ್ಟ್ ಆಗಿದ್ದಾನೆ. ಶೇಖ್ ನುಸ್ರು ಎಂಬಾತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಎನ್ನುವ ಡೀಟೇಲ್ಸ್ ಲಭ್ಯವಾಗ್ತಿದೆ. ಕೊನೆಗೂ ಗೋವಿನ ಕೆಚ್ಚಲು ಕೊಯ್ದ ಪಾಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶೇಖ್ ನುಸ್ರು ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. ಮೂಲತಃ ಈತ ಬಿಹಾರದವನು ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 30 ವರ್ಷದ ಶೇಖ್ ನುಸ್ರು ಅನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು.
ಜನವರಿ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಜಡ್ಜ್. ಅಷ್ಟಕ್ಕೂ ಈ ನುಸ್ರು ಹಸುಗಳ ಕೆಚ್ಚಲು ಕೊಯ್ದಿದ್ದೇಕೆ? ಹಸು ಮಾಲೀಕ ಕರ್ಣನಿಗೂ ನುಸ್ರುಗೂ ಏನಾದ್ರೂ ಹಿಂದಿನ ದ್ವೇಷ ಇತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇರುವಂತದ್ದು. ಪೊಲೀಸರ ವಿಚಾರಣೆ ವೇಳೆ ಹಾಗಾದ್ರೆ ಯಾವೆಲ್ಲ ಮಾಹಿತಿ ಸಿಕ್ಕಿದೆ? ಬಿಹಾರ ರಾಜ್ಯದ ಚಂಪಾರಣ್ ಜಿಲ್ಲೆ ಮೂಲದ ನುಸ್ರು ಅಂತ ಹೇಳಲಾಗ್ತಿದೆ. ಅಂಗಡಿ ಒಂದರಲ್ಲಿ ಹೆಲ್ಪರ್ ಕೆಲಸವನ್ನ ಮಾಡ್ತಿದ್ದಂತೆ ಈತ ಕುಡಿದ ನಶೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ನಿಜಕ್ಕೂ ಕೂಡ ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಹೀನಾಯ ಕೃತ್ಯಕ್ಕೆ ಸಿಲಿಕಾನ್ ಸಿಟಿ ಸಾಕ್ಷಿಯಾಗಿತ್ತು. ಈ ದುಷ್ಟರು ಮಾಡಿರುವ ಕೆಲಸಕ್ಕೆ ನಿಜವಾಗ್ಲೂ ಕೂಡ ಇವರಿಗೆ ಒಂದು ತಕ್ಕ ಮಟ್ಟದ ಶಿಕ್ಷೆಯನ್ನೇ ಕೊಡ್ಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇವರಲ್ಲಿ ಮನುಷ್ಯತ್ವ, ಮಾನವೀಯತೆ ಅನ್ನೋದು ನಿಜಕ್ಕೂ ಇಲ್ಲ, ಸತ್ತೋಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಹಿಂಗೆ ಮಾಡ್ತಾರೆ? ಏನಾದ್ರೂ ಮಾನಸಿಕ ಅಸ್ತವ್ಯಸ್ತದಿಂದ ಬಳಲ್ತಿದ್ದಾರಾ ಎನ್ನುವ ಪ್ರಶ್ನೆಗಳನ್ನ ಕೂಡ ನಾವು ಮಾಡಬೇಕಾಗತ್ತೆ. ಅದು ಕೂಡ ಮೂಕ ಪ್ರಾಣಿಗಳ ಮೇಲೆ ಈ ರೀತಿ ಒಂದು ಚಿತ್ರಹಿಂಸೆಯನ್ನ ಕೊಟ್ಟು ದುಷ್ಟತನವನ್ನ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಆ ಒಂದು ಮೂಕ ಪ್ರಾಣಿಗಳಿಗೆ ಆದಂತಹ ನೋವು ಇವರಿಗೂ ಆಗ್ಬೇಕು. ಆ ರೀತಿ ಒಂದು ತಕ್ಕ ಮಟ್ಟದ ಶಿಕ್ಷೆಯನ್ನ ಕೊಡ್ಲೇಬೇಕಾಗಿದೆ. ಈಗಾಗಲೇ ಪೊಲೀಸರು ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿರುವುದು. ಬಿಹಾರ ಮೂಲದ 30 ವರ್ಷದ ಶೇಖ್ ನುಸ್ರು ಅಂತ ಹೇಳಲಾಗ್ತಿದೆ ಈತನ ಹೆಸರು.